ನಮಸ್ಕಾರ. ಬನ್ನಿ, ಇವತ್ತು ಭಾರತದ 4 ಪ್ರಮುಖ ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಜಗನ್ನಾಥಪುರಿ ದೇವಸ್ಥಾನದ ಬಗ್ಗೆ ಮಾತಾಡೋಣ. ಇದೊಂದು ಬರೀ ನಂಬಿಕೆಯ ಕೇಂದ್ರ ಅಷ್ಟೇ ಅಲ್ಲ. ಇದು ಎಂಥ ಜಾಗ ಅಂದ್ರೆ, ಇಲ್ಲಿ ನಮ್ಮ ಸೈನ್ಸ್, ನಮ್ಮ ಲಾಜಿಕ್ ಎಲ್ಲವೂ ಬಂದು ನಿಂತುಬಿಡುತ್ತೆ. ಇವತ್ತು ನಾವು ಈ ದೇವಸ್ಥಾನದ ಕೆಲವು ಅಚ್ಚರಿಯ, ಇದುವರೆಗೂ ಉತ್ತರ ಸಿಗದ ರಹಸ್ಯಗಳನ್ನ ಒಂದೊಂದಾಗಿ ನೋಡೋಣ. ಅಚ್ಛಾ, ಒಂದು ಕ್ಷಣ ಯೋಚನೆ ಮಾಡಿ. ದೇವಸ್ಥಾನದ ತುತ್ತ ತುದಿಯಲ್ಲಿರೋ ಧ್ವಜ ಭೌತಶಾಸ್ತ್ರಗ ಎಲ್ಲಾ ನಿಯಮಗಳನ್ನು ಮೀರಿ ನಿಂತ್ರೆ ಹೇಗಿರುತ್ತೆ? ಇದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ? ಬನ್ನಿ, ಈ ದೇವಸ್ಥಾನದ ಅತ್ಯಂತ ಸ್ಪಷ್ಟವಾಗಿ ಕಾಣಿಸೋ, ಅದೇ ಅಷ್ಟೇ ಗೊಂದಲ ಹುಟ್ಟಿಸೋ ಈ ರಹಸ್ಯದ ಜೊತೆಗೆ ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ. ಇಲ್ಲಿ ನಾವು ಮುಂದೆ ನೋಡ್ಲಿರೋ ಕೆಲವು ವಿಚಿತ್ರ, ಅಸಾಮಾನ್ಯ ಸಂಗತಿಗಳ ಒಂದು ಸಣ್ಣ ಝಲಕಿದೆ. ಇದರಲ್ಲಿರೋ ಪ್ರತಿಯೊಂದು ರಹಸ್ಯ ಕೂಡ ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಒಂದು ದೊಡ್ಡ ಸವಾಲು ಹಾಕುತ್ತೆ. ಇದೇ ಕಾರಣಕ್ಕೆ ಈ ದೇವಸ್ಥಾನ ಇಷ್ಟೊಂದು ಅದ್ಭುತ, ನಂಬಲ ಸಾಧ್ಯವಾದ ಸ್ಥಳವಾಗಿರೋದು. ಸರಿ, ನಮ್ಮ ಮೊದಲ ರಹಸ್ಯದ ಆಳಕ್ಕೆ ಇಳಿಯೋಣ. ಅದು ದೇವಸ್ಥಾನದ ಪ್ರಸಾದ. ಇದು ಪ್ರತಿದಿನವೂ ನಡೆಯುವ ಒಂದು ದೊಡ್ಡ ಅದ್ಭುತವೇ ಸರಿ. ಎಂಥ ವಿಸ್ಮಯ ಅಲ್ವಾ? ಪ್ರತಿದಿನ ಸಾವಿರಾರು ಜನ ಬರ್ತಾರೆ, ಕೆಲವೊಮ್ಮೆ ಲಕ್ಷಾಂತರ ಜನ ಬರ್ತಾರೆ. ಆದ್ರೂ ಎಲ್ಲರಿಗೂ ಹಂಚೋಕೆ ಪ್ರಸಾದ ಯಾವತ್ತೂ ಕಡಿಮೆ ಆಗೋದಿಲ್ಲ. ಅಷ್ಟೇ ಅಲ್ಲ, ದಿನದ ಕೊನೆಗೆ ದೇವಸ್ಥಾನದ ಬಾಗಿಲು ಮುಚ್ಚೋ ಹೊತ್ತಿಗೆ ಒಂದೇ ಒಂದು ಅಗುಳು ಕೂಡ ವೇಸ್ಟ್ ಆಗ್ದ ಹಾಗೆ ಕರೆಕ್ಟಾಗಿ ಖಾಲಿಯಾಗಿರುತ್ತೆ. ಇದು ನಿಜವಾಗ್ಲೂ ತಲೆ ತಿರುಗ್ಸೋ ವಿಷಯ. ಯಾಕಂದ್ರೆ ಇಲ್ಲಿ ಅಡ್ಗೆ ಮಾಡೋ ರೀತಿ ನಮ್ಮ ಬೇಸಿಕ್ ಸೈನ್ಸ್ ನಿಯಮಗಳ್ನೇ ಪೂರ್ತಿ ಉಲ್ಟಾ ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಬೆಂಕಿಗೆ ಯಾವುದು ಹತ್ರ ಇದೆಯೋ ಆ ಪಾತ್ರೆಯಲ್ಲಿ ಮೊದಲು ಅಡ್ಗೆ ಆಗ್ಬೇಕು, ಸರಿತಾನೆ? ಆದ್ರೆ ಇಲ್ಲಿ ಎಲ್ಲವೂ ರಿವರ್ಸ್. ಇದ್ರ ಹಿಂದೆ ಇರೋ ಕಾರಣವನ್ನ ಇವತ್ತಿಗೂ ಯಾರಿಂದಲೂ ಕಂಡಿಡಿಯೋಕಾಗಿಲ್ಲ. ಓಕೆ, ಈಗ ದೇವಸ್ಥಾನದಲ್ಲಿ ದಿನ ನಡೆಯೋ ಅದ್ಭುತಗಳಿಂದ ಸ್ವಲ್ಪ ಹೊರಗೆ ಬಂದು ಅಲ್ಲಿರೋ ದೇವರ ವಿಗ್ರಹಗಳ ಆ ವಿಶಿಷ್ಟ ರೂಪದ ಹಿಂದಿರುವ ಕತೆ ಏನು ಅಂತ ನೋಡೋಣ. ರಾಜನ ಆತುರ, ರಾಣಿಯ ಕುತೂಹಲ ಇವೆರಡರಿಂದಾಗಿ ಆ ದೈವಿಕ ಶಿಲ್ಪಿ ಮಾಯವಾಗ್ಬಿಡ್ತಾನೆ. ಆಗಿನಿಂದ ಇವತ್ತಿನವರೆಗೂ ಆ ವಿಗ್ರಹಗಳು ಅದೇ ಅಪೂರ್ಣ ರೂಪದಲ್ಲೇ ಉಳಿಕೊಂಡಿವೆ. ಇದೇ ಕಾರಣಕ್ಕೆ ಆ ಪ್ರಸಿದ್ಧ ವಿಗ್ರಹಗಳಿಗೆ ಸ್ಪಷ್ಟವಾದ ಕೈ ಕಾಲುಗಳು ಕಾಣಿಸೋದಿಲ್ಲ. ಸರಿ, ಈಗ ನಾವು ಈ ಇಡೀ ವಿವರಣೆಯ ಅತ್ಯಂತ ಕ್ಲೈಮ್ಯಾಕ್ಸ್ ಭಾಗಕ್ಕೆ ಬಂದಿದ್ದೀವಿ. ಅದೇ ದೇವಸ್ಥಾನದ ಅತೀ ದೊಡ್ಡ ಮತ್ತು ಅತಿ ಹೆಚ್ಚು ರಕ್ಷಿಸಲ್ಪಟ್ಟಿರೋ ಸೀಕ್ರೆಟ್, ಅಂದ್ರೆ ಬ್ರಹ್ಮ ಪದಾರ್ಥ. ಈ ಬ್ರಹ್ಮ ಪದಾರ್ಥ ಅಂದ್ರೆ ಏನು? ಇದು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯೋ ಅತ್ಯಂತ ಗೌಪ್ಯವಾದ ಒಂದು ಆಚರಣೆಯ ಕೇಂದ್ರಬಿಂದು. ಇದು ದೇವಸ್ಥಾನದ ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯವಾದ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು. ಸುಮ್ನೆ ಒಂದು ಕ್ಷಣ ಯೋಚನೆ ಮಾಡಿ. ಇಡೀ ನಗರವೇ ಕತ್ಲಲ್ಲಿ ಮುಳುಗಿ ಹೋಗುತ್ತೆ. ಸ್ಪೆಷಲ್ ಆರ್ಮಿ ಫೋರ್ಸ್ ಬಂದು ಕಾವಲ್ ಕಾಯ್ತಾರೆ. ಇದೆಲ್ಲ ಯಾಕೆ? ಒಂದೇ ಒಂದು ವಸ್ತುವಿಗೋಸ್ಕರ. ಅಂದ್ರೆ ಆ ವಸ್ತುವಿನ ರಹಸ್ಯ ಕಾಪಾಡೋಕೆ ಎಂಥ ಕಠಿಣವಾದ ವ್ಯವಸ್ಥೆ ಮಾಡ್ತಾರೆ ನೋಡಿ. ಈ ಆಚರಣೆಯನ್ನ ಮಾಡಿದ ಒಬ್ಬ ಅರ್ಚಕರು ಹೇಳಿರೋ ಮಾತಿದು. ಅವರ ಅನುಭವದ ಪ್ರಕಾರ ಅದೊಂದು ನಿರ್ಜೀವ ವಸ್ತುವಲ್ಲವಂತೆ, ಬದಲಿಗೆ ಜೀವಂತವಾಗಿರೋ ಒಂದು ಶಕ್ತಿಯ ಮೂಲದಂತೆ ಭಾಸವಾಯ್ತಂತೆ. ಇದು ಆ ರಹಸ್ಯವನ್ನ ಇನ್ನಷ್ಟು ಆಳವಾಗಿಸುತ್ತೆ. ಹಾಗಿದ್ರೆ ಈ ನಿಗೂಢ ವಸ್ತು ಅಸಲಿಗೆ ಏನು? ಬನ್ನಿ, ಇದರ ಬಗ್ಗೆ ಇರೋ 2 ಪ್ರಮುಖ ಥಿಯರಿಗಳನ್ನ ನೋಡೋಣ. ಇದು ನಮ್ಮನ್ನ ಒಂದು ದೊಡ್ಡ ಚರ್ಚೆಯ ಮಧ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ನೋಡಿ, ಒಂದು ಕಡೆ ಪವಿತ್ರವಾದ ನಂಬಿಕೆ, ಇನ್ನೊಂದು ಕಡೆ ಕಳೆದುಹೋದ ಹೈಟೆಕ್ ತಂತ್ರಜ್ಞಾನ. ಒಂದು ಕಡೆ ದೈವೀಕ ಶಕ್ತಿ, ಮತ್ತೊಂದು ಕಡೆ ಅಡ್ವಾನ್ಸ್ಡ್ ಸೈನ್ಸ್. ಈ ಎರಡರಲ್ಲಿ ಸತ್ಯ ಯಾವುದು? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುತ್ತೆ. ಈ ನಂಬಿಕೆಯ ಪ್ರಕಾರ ಜಗನ್ನಾಥನ ವಿಗ್ರಹದೊಳಗೆ ಇರೋದು ಬೇರೇನೂ ಅಲ್ಲ, ಸ್ವತಃ ಶ್ರೀಕೃಷ್ಣನ ಜೀವಂತ ಹೃದಯ. ಈ ಥ್ಯೋರಿ ಬ್ರಹ್ಮ ಪದಾರ್ಥವನ್ನ ನೇರವಾಗಿ ಮಹಾಭಾರತದ ಕಾಲಕ್ಕೆ ಕೊಂಡೊಯ್ಯುತ್ತೆ. ಇನ್ನೊಂದು ಕಡೆ ಈ ಪರ್ಯಾಯ ಸಿದ್ಧಾಂತ ಇದೆ. ಇದು ದೇವಸ್ಥಾನದ ಆಚರಣೆಗಳಿಗೆ ಒಂದು ವೈಜ್ಞಾನಿಕ ಕಾರಣ ಕೊಡೋಕ್ಕೆ ಪ್ರಯತ್ನಿಸುತ್ತೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ನಮ್ಮುಂದೆ ಪ್ರಾಚೀನ ಕಾಲದ ಒಂದು ನಂಬಲಸಾಧ್ಯವಾದ ಟೆಕ್ನಾಲಜಿಯ ಬಾಗಿಲು ತೆರೆದುಕೊಳ್ಳುತ್ತೆ. ಓಕೆ, ದೇವಸ್ಥಾನದಲ್ಲಿ ಇಷ್ಟೆಲ್ಲಾ ಸೀಕ್ರೆಸಿ ಯಾಕೆ? ಇಷ್ಟೊಂದು ಕಠಿಣವಾದ ಭದ್ರತೆ ಯಾಕೆ? ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಬನ್ನಿ, ಅದೇನೆಂದು ನೋಡೋಣ. 1 ಸಾರಿ 2 ಸಾರಿ ಅಲ್ಲ, ಈ ದೇವಸ್ಥಾನ ತನ್ನ ಸುದೀರ್ಘ ಇತಿಹಾಸದಲ್ಲಿ ಬರೋಬ್ಬರಿ 18 ಬಾರಿ ಬೇರೆ ಬೇರೆ ಆಕ್ರಮಣಕಾರಿಗಳಿಂದ ದಾಳಿಗೆ ಒಳಗಾಗಿದೆ, ಲೂಟೆಯಾಗಿದೆ, ಅಪವಿತ್ರಗೊಂಡಿದೆ. ಪ್ರತಿಯೊಂದು ದಾಳಿಯೂ ಅದರ ಅಸ್ತಿತ್ವಕ್ಕೆ ಪೆಟ್ಟು ಕೊಟ್ಟಿತ್ತು. ರಕ್ತವಾಹು ಅನ್ನೋ ಒಬ್ಬ ಆಕ್ರಮಣಕಾರನಿಂದ ದೇವತೆಗಳನ್ನ ರಕ್ಷಿಸೋಕೆ
ವಿಗ್ರಹಗಳನ್ನ ಬರೋಬ್ಬರಿ 140 ವರ್ಷಗಳ ಕಾಲ ಒಂದು ಗುಹೆಯಲ್ಲಿ ಮುಚ್ಚಿಡ್ಲಾಗಿತ್ತು. ಅಷ್ಟು ವರ್ಷ ದೇವಸ್ಥಾನದಿಂದ ಹೊರಗಿದ್ರೂ ಆ ದೈವಿಕ ಶಕ್ತಿ ಇವತ್ತಿಗೂ ಹಾಗೇ ಇದೆ. ಹಾಗಾಗಿ ಇವತ್ತು ನಾವು ದೇವಸ್ಥಾನದಲ್ಲಿ ನೋಡೋ ಆ ಕಠಿಣ ನಿಯಮಗಳೆಲ್ಲ ಅದರ ಉಳಿವಿಗಾಗಿ ನಡೆದ ಐತಿಹಾಸಿಕ ಹೋರಾಟಗಳ ನೇರ ಪರಿಣಾಮ. ಇದೊಂದು ರೀತಿಯಲ್ಲಿ ತಾರತಮ್ಯ ಅನ್ಸೋದಕ್ಕಿಂತ ಹೆಚ್ಚಾಗಿ ಐತಿಹಾಸಿಕವಾಗಿ ಬಂದ ಒಂದು ರಕ್ಷಣಾತ್ಮಕ ಕ್ರಮ ಅಂತ ಹೇಳಬಹುದು. ಕೊನೆಗೆ ಈ ಪ್ರಶ್ನೆ ನಮ್ಮೆಲ್ಲರ ಮುಂದೆಯೂ ಉಳಿಯುತ್ತೆ. ಜಗನ್ನಾಥ ದೇವಸ್ಥಾನದ ರಹಸ್ಯಗಳ ಉತ್ತರ ನಂಬಿಕೆಯಲ್ಲಿದೆಯಾ, ವಿಜ್ಞಾನದಲ್ಲಿದೆಯಾ, ಅಥವಾ ಇವೆರಡಿಗೂ ಮೀರಿದ ಯಾವುದೋ ಒಂದು ಸತ್ಯದಲ್ಲಿ ಅಡಗಿದೆಯಾ? ಇದು ನಾವೆಲ್ಲರೂ ಚಿಂತಿಸಬೇಕಾದ ವಿಷಯ.